ಈ ಪ್ರಕರಣದಲ್ಲಿ ಪ್ರಜ್ವಲ್ ದೇವಣ್ಣ ಒಬ್ಬನೇ ಆರೋಪಿಯಲ್ಲ, ಆ ಪೆನ್ ಡ್ರೈವ್ ಅನ್ನು ರಿಲೀಸ್ ಮಾಡಿದಂತಹ ವ್ಯಕ್ತಿಗಳು ಕೂಡ ಆರೋಪಿಗಳಿದ್ದಾರೆ. ಇದೊಂದು ರಾಜಕೀಯ ಕೆಸರಾಟ ನಡೀತಾರೆ. ಯಾರು ನಿಮಗೆ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಸಂಬಂಧಪಟ್ಟಂತೆ ಚರ್ಚೆ ಹೋಗ್ತಿದೆ ಹೊರತಾಗಿ ಮಹಿಳೆಯರಿಗೆ ಅದರಲ್ಲಿ ಏನ್ ಆಗ್ತಾ ಇದೆ ಅನ್ನೋ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇಲ್ಲ. ಕೇಂದ್ರ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ನ್ಯಾಯ ಎಲ್ಲರಿಗೂ ಸಿಗಬೇಕು ಅಂತಂದ್ರೆ ಪ್ರಕರಣದಲ್ಲಿ ಇನ್ಫ್ಲುಯೆನ್ಸ್ಗೆ ಅವಕಾಶ ಇಲ್ಲದಿರುವಂಥದ್ದು ಇರಬೇಕು. ಇದರಲ್ಲಿ ಸರ್ಕಾರ ಮಾಡಬೇಕಾದ ಅವಶ್ಯಕತೆ ಏನೇನು ಅಂತಂದರೆ, ಎಲ್ಲೇ ಆಗಲಿ ಯಾರೇ ಆಗಲಿ, ಪ್ರಜ್ವಲ್ ದೇವಣ್ಣ ಆಗಲಿ, ರೇವಣ್ಣನವರಾಗಲಿ, ರೇವಣ್ಣನವ್ರ ಕುಟುಂಬ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಬೇರೆಯವ್ರನ್ನ ಸಾಕ್ಷಿ ನಾಶ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ಅವರ ಆರೋಪಿಗಳಾದಾಗ ಅವರೆಲ್ಲರನ್ನೂ ಕೂಡ ಸಂತ್ರಸ್ತೆಯರನ್ನು ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟಲ್ಲಿ ಬರದೇ ಇರುವಂಥದ್ದೊಂದು, ಮತ್ತು ಅವ್ರ ಸಂತ್ರಸ್ತೆಯ ಸಂಬಂಧಿಕರನ್ನೂ ಯಾರಿಗೂ ಅವರು ಮಾತಾಡದೇ ಇರುವಂಥದ್ದೊಂದು, ನಂತರ ಅವರು ಸಂತ್ರಸ್ತೆ ಇರುವಂಥ ಪ್ರದೇಶದಲ್ಲಿ ಅವರೆಲ್ಲೂ ಸುಳಿಯೋದಾಗಿರುವಂಥದ್ದು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಆದೇಶವನ್ನು ಕೋರ್ಟಿಂದ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಕೋರ್ಟ್ ಸಾಮಾನ್ಯವಾಗಿ ಕೊಡುತ್ತೆ. ಇದರಲ್ಲಿನೂ ಯಾವ ಪ್ರಕರಣದಲ್ಲೂ ಕೂಡ ನಮಗೆ ಒಂದು ಸೀರಿಯಸ್ ಇತ್ತಪ್ಪ ಅಂದರೆ ನೀವು ಬೆಂಗಳೂರನ್ನು ಬಿಟ್ಟು ಹೋಗಲಿಕ್ಕೆ ನಾಟ್ ಜುರಿಸ್ಡಿಕ್ಷನ್, ಲೀವ್ ಜುರಿಸ್ಡಿಕ್ಷನ್ ಆಫ್ ದಿ ಕೋರ್ಟ್ ಅಂಥೇಳಿ ಕೋರ್ಟಿನ ಒಂದು ಜುರಿಸ್ಡಿಕ್ಷನ್ ಬಿಟ್ಟು ಹೋಗೋ ಹಾಗಿಲ್ಲ ಅಂತ ಆದೇಶಗಳು ಸಾಕಷ್ಟು ಪ್ರಕರಣಗಳಲ್ಲಿ ನಿತ್ಯ ಕೋರ್ಟ್ಗಳು ಕೊಡ್ತಾ ಇರ್ತದೆ. ಸೊ ನಿಮ್ಮ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕಾಗ್ಬೋದು. ಈಗ ನಿಮಗೆ ರೇವಣ್ಣವ್ರು ಇದ್ದಾರೆ, ಅವ್ರ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕಾಗಿರೋಂಥ ಅವ್ರ ಕುಟುಂಬದವ್ರು ಯಾರಾದರೂ ಇದರಲ್ಲಿ ಸಂಬಂಧಪಟ್ಟಂತೆ ಬರ್ತಾರೆ ನಾಳೆ ಈ ಪ್ರಕರಣದಲ್ಲಿ ಅಂತಂದರೆ ಅವರೆಲ್ಲರ ಪಾಸ್ಪೋರ್ಟ್ಗಳನ್ನು ನೀವು ಸರೆಂಡರ್ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ನಂತರ ಅವರಿಗೆ ಒಂದು ಆದೇಶವನ್ನು ಹೊರಡಿಸಬೇಕಾದ ಅವಶ್ಯಕತೆ ಇರ್ತದೆ. ಅವ್ರು ಯಾರೂ ಕೂಡ ಕೋರ್ಟಿನ ಜುರಿಸ್ಡಿಕ್ಷನ್ ದಾಟಿ ಬೇರೆ ಕಡೆ ಹೋಗದೇ ಇರುವಂಥದ್ದು, ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದು, ಫೋನ್ ಮಾಡದೇ ಇರುವಂಥದ್ದು, ಜನರನ್ನು ಕಳಿಸದೇ ಇರುವಂಥದ್ದು, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಆದೇಶಗಳನ್ನು ಮಾಡಲಿಕ್ಕೆ ಅವಶ್ಯಕ ಇದೆ. ಆ ರೀತಿ ಯಾವುದೇ ಒಂದು ವಿಷಯದಲ್ಲಿ ಅವರು ತಪ್ಪಿದರೆ, ಅವರು ಅದನ್ನು ಉಲ್ಲಂಘನೆ ಮಾಡಿದ್ರೆ ಅದೇ ಕ್ಷಣಕ್ಕೆ ನೀವು ಅವರ ಬೇಲನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಶ್ರೇವಣ್ಣವ್ರ ಪ್ರಕರಣದಲ್ಲಿ ಅವರು ಯಾರ ಜೊತೆಗಾದರೂ ಮಾತಾಡಿ ಪ್ರಯತ್ನ ಮಾಡಿದ ಪಕ್ಷ ತಕ್ಷಣವೇ ನೀವು ಅವ್ರ ಬೇಲನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ಸೊ ಈ ಪ್ರೊಸೀಜರ್ ಪ್ರಕಾರ ಕೇಸ್ ನಡೆದ್ರೆ ತುಂಬ ಅನುಕೂಲ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಕೇಂದ್ರ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಉಡಾಫೆಯ ರೀತಿಯಲ್ಲಿ ಒಬ್ಬ ವಿದೇಶಿ ಮಂತ್ರಾಲಯದ ಅಧಿಕಾರಿ ಒಬ್ಬ ಇಲ್ಲಿ ಕೋರ್ಟಿಂದ ಆದೇಶ ಬೇಕ್ರಿ ನಮಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವ್ನು ಯಾರು ಕೇಳಿದ್ರು, ಅವ್ನು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾನೆ? ಇದು ಕೊಡಬೇಕಾಗಿರೋದು ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆಯವರು ಕೊಡಬೇಕಾಗಿರೋಂಥ ವಿಷಯ ಆಗಿದೆ. ಗೃಹ ಮಂತ್ರಾಲಯದಿಂದ ಅವರು ಇದನ್ನು ತುಂಬ ಸ್ಪಷ್ಟವಾಗಿ ಆದೇಶವನ್ನು ಹೊರಡಿಸಬೇಕಾದ ಅವಶ್ಯಕತೆ ಇದೆ. ಅವರು ಏನು ಮಾಡಿದ್ದಾರೆ, ಏನು ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಏನು ಕೇಳಿದೆ ಅಥವಾ ಏನು ಕೇಳಿಲ್ಲ, ಇದೆಲ್ಲವುದನ್ನು ಕೂಡ ಒಂದು ಸಾರ್ವಜನಿಕಗೊಳಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ಸರ್ಕಾರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಾದ ಅವಶ್ಯಕತೆ ಇದು. ಇಲ್ಲಿ ಹೋರಾಟ ಮಾಡ್ತಾ ಇರೋದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ. ಇವತ್ತು ಇನ್ಫ್ಯಾಕ್ಟ್ 30ಕ್ಕೆ ಇವತ್ತು ಮೇ 30ಕ್ಕೆ ಒಂದು ದೊಡ್ಡ ರ್ಯಾಲಿಯನ್ನು ಹಾಸನದಲ್ಲಿ ಜನ ಇಟ್ಕೊಂಡಿದ್ದಾರೆ. ಕರ್ನಾಟಕದ ಉದ್ದಗಲಕ್ಕೂ ನಿಮಗೆ ಇರುವಂತಹ ಜನ ಬಂದು ಹೋರಾಟಗಾರೆಲ್ಲರೂ ಬಂದು ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಜನರಿಗೆ ತುಂಬಾ ನೋವಾಗಿದೆ ಅದಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಯಾವುದೇ ತನ್ನವಾದ ನಿರ್ದಿಷ್ಟ ನಿಲುವನ್ನು ತೋರಿಸ್ತಾ ಇಲ್ಲ. ಇದು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಎರಡನೇದಾಗಿ ಇದೊಂದು ರಾಜಕೀಯ ಕೆಸರಾಟ ನಡೀತಾರೆ. ಯಾರು ನಿಮಗೆ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಸಂಬಂಧಪಟ್ಟಂತೆ ಚರ್ಚೆ ಹೋಗ್ತಿದೆ ಹೊರತಾಗಿ ಮಹಿಳೆಯರಿಗೆ ಅದರಿಂದ ಏನು ಆಗ್ತಾ ಇದೆ ಅನ್ನೋ ಸಂಬಂಧಪಟ್ಟು ಚರ್ಚೆ ಆಗ್ತಾ ಇಲ್ಲ. ಈ ಪ್ರಕರಣದಲ್ಲಿ ಪ್ರಜ್ವಲ್ ದೇವಣ್ಣ ಒಬ್ಬನೇ ಆರೋಪಿಯಲ್ಲ, ಆ ಪೆನ್ ಡ್ರೈವನ್ನು ರಿಲೀಸ್ ಮಾಡಿದಂಥ ವ್ಯಕ್ತಿಗಳು ಕೂಡ ಆರೋಪಿಗಳಿದ್ದಾರೆ. ಅದನ್ನು ಯಾರ್ಯಾರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಆರೋಪಿಗಳಿದ್ದಾರೆ. ಇವತ್ತು ಇದು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾದ ಅವಶ್ಯಕತೆ. ಅಷ್ಟು ಜನರ ವಿರುದ್ಧ ನೀವು ಕ್ರಮ ಮಾಡಿ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ. ದೇ ಆಲ್ ಆಫ್ ದಿಮ್ ಹ್ಯಾವ್ ಕಮಿಟೆಡ್ ಅಫೆನ್ಸಸ್ ಅಂಡರ್ ಇಂಡಿಯನ್ ಪೀನಲ್ ಕೋಡ್. ನಾವು ಇಂಡಿಯನ್ ಪೀನಲ್ ಕೋಡಲ್ಲೇ ಮಾಡ್ತಾ ಇರೋಂಥದ್ದು. ನಾನು ವಿಶೇಷವಾದ ಕಾನೂನು ಬೇಕಾಗಿಲ್ಲ. ಇಂಡಿಯನ್ ಪೀನಲ್ ಕೋಡ್ ಅಡಿಯಲ್ಲಿ ಅವರು ನಿಮಗೆ ಈ ಅಪರಾಧಗಳನ್ನು ಮಾಡಿದ್ದಾರೆ. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದು ಕಾನೂನು ಕಡೆಯಲ್ಲೂ ಕೂಡ ಅವರು ನಿಮಗೆ ಶೇರ್ ಮಾಡ್ಕೊಂಡಿರೋದು ಅಪರಾಧವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ವಿರುದ್ಧವೂ ಕೂಡ ಯಾವ ರೀತಿ ಮಾಹಿತಿ ಹಂಚ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಕ್ರಮ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ. ಸೂಕ್ತವಾದ ಕ್ರಮ. If it is very dangerous, they must be immediately arrested. All of them have shared. ಅದೊಂದು ರೀತಿ ಒಂದು ಜನರಲ್ಲಿ ಈ ರೀತಿ ಮಾಡೋದು ತಪ್ಪು ಅನ್ನುವಂಥದ್ದು ಒಂದು ಹೊರಡಿಸಬೇಕಾದ ಅವಶ್ಯಕತೆ ಇದೆ. ಯಾರೂ ಹಂಚಿಕೊಳ್ಳಬಾರ್ದು, ಇದನ್ನು ಹಂಚಿಕೊಂಡಲ್ಲಿ ಇದು ಕಾನೂನು ರೀತಿ ಅಪರಾಧ ಅನ್ನುವಂಥದ್ದನ್ನು ಗೃಹ ಇಲಾಖೆ ಆದೇಶವನ್ನು
ಪಬ್ಲಿಕ್ಕಾಗಿ ಎಲ್ಲ ಮಾಧ್ಯಮಗಳ ಮೂಲಕ ಹೊರಡಿಸಬೇಕಾದ ಅವಶ್ಯಕತೆ ಇದೆ. ಎಸೆನ್ಷಿಯಲ್ ಇದು. ಇದು ಯಾವುದೂ ನಡೀತಾ ಇಲ್ಲ ಅನ್ನೋದು ತುಂಬ ಆಶ್ಚರ್ಯಕರವಾದ ಸಂಗತಿ.